1 ಸಮುವೇಲನು ಅಧ್ಯಾಯ 18. ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತಾನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಅಂದಿನಿಂದ ಸೌಲನು ದಾವೀದನನ್ನು ಅವನ ತಂದೆಯ ಮನೆಗೆ ಹೋಗಗೊಡದೆ ತನ್ನ ಬಳಿಯಲ್ಲೇ ಇಟ್ಟುಕೊಂಡನು. ಯೋನಾತಾನನು ದಾವೀದನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು. ಇದಲ್ಲದೆ ಅವನು ತನ್ನ ಮೈಮೇಲಿದ್ದ ನಿಲುವಂಗಿಯನ್ನು, ತನ್ನ ಯುದ್ಧ ವಸ್ತ್ರಗಳನ್ನು, ಕತ್ತಿ, ಬಿಲ್ಲು, ನಡುಕಟ್ಟುಗಳನ್ನು ದಾವೀದನಿಗೆ ಕೊಟ್ಟನು. ದಾವೀದನಾದರೋ ಸೌಲನು ಎಲ್ಲಿಗೆ ಕಳುಹಿಸಿದರೂ ಹೋಗಿ ಎಲ್ಲವನ್ನೂ ವಿವೇಕದಿಂದ ನಡೆಸುತ್ತಿದ್ದನು. ಸೌಲನು ಇವನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು. ಇದು ಅವನ ಸೇವಕರಿಗೂ ಎಲ್ಲ ಜನರಿಗೂ ಸಮ್ಮತವಾಯಿತು. ದಾವೀದನು ಫಿಲಿಷ್ಟಿಯನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲ್ಯರ ಎಲ್ಲ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು. ಅವರು ಪರಸ್ಪರವಾಗಿ, ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವೂ ಕೋಪವೂ ಉಂಟಾಗಿ ಅವನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು, ನಾನು 1000 ಗಟ್ಟಲೆಯಾಗಿ ಕೊಂದೆನೆಂದು ಹಾಡುತ್ತಾರಲ್ಲ, ರಾಜತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆಯಾದ ಹಾಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು. ಮರುದಿನ ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು. ಅವನ ಕೈಯಲ್ಲಿ ಒಂದು ಈಟಿ ಇತ್ತು. ದಾವೀದನು ಕ್ರಮದ ಪ್ರಕಾರ ಕಿನ್ನರಿಯನ್ನು ಬಾರಿಸುತ್ತಾ ಇದ್ದನು. ಆಗ ಸೌಲನು ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವ ಹಾಗೆ ತಿವಿಯುವೆನೆಂದುಕೊಂಡು ಈಟಿಯನ್ನು ಎಸೆದನು. ದಾವೀದನು 2 ಸಾರಿ ತಪ್ಪಿಸಿಕೊಂಡನು. ಯೆಹೋವನು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದದರಿಂದ ಸೌಲನು ದಾವೀದನಿಗೆ ಭಯಪಟ್ಟು ಅವನನ್ನು ತನ್ನ ಸಾನ್ನಿಧ್ಯ ಸೇವೆಯಿಂದ ತಪ್ಪಿಸಿ ಸೈನ್ಯದಲ್ಲಿ ಸಹಸ್ರಾಧಿಪತಿಯನ್ನಾಗಿ ನೇಮಿಸಿದನು. ಇವನು ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದನು. ಯೆಹೋವನು ಇವನ ಸಂಗಡ ಇದ್ದದರಿಂದ ಎಲ್ಲ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ಸೌಲನು ಇದನ್ನು ನೋಡಿ ಅವನಿಗೆ ಬಹಳವಾಗಿ ಹೆದರಿಕೊಂಡನು. ಇಸ್ರಾಯೇಲ್ಯರು ಯೆಹೂದ್ಯರು ತಮ್ಮ ಸಂಗಡ ಹೋಗುತ್ತಾ ಬರುತ್ತಾ ಇದ್ದ ದಾವೀದನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಒಂದು ದಿವಸ ಸೌಲನು, ಇವನು ನನ್ನ ಕೈಯಿಂದಲ್ಲ, ಫಿಲಿಷ್ಟಿಯರ ಕೈಯಿಂದ ಸಾಯಲಿ ಎಂದು ಆಲೋಚಿಸಿಕೊಂಡು ದಾವೀದನಿಗೆ, ನೀನು ನನ್ನ ವೀರನಾಗಿ ಹೋಗಿ ಯೆಹೋವನ ಯುದ್ಧಗಳನ್ನು ನಡೆಸು. ನಾನು ನನ್ನ ಹಿರಿ ಮಗಳಾದ ಮೇರಬಳನ್ನು ನಿನಗೆ ಮದುವೆ ಮಾಡಿಕೊಡುತ್ತೇನೆ ಅಂದನು. ಅದಕ್ಕೆ ದಾವೀದನು, ಅರಸನ ಅಳಿಯನಾಗುವುದಕ್ಕೆ ನಾನೆಷ್ಟರವನು? ಇಸ್ರಾಯೇಲ್ಯರಲ್ಲಿ ನನ್ನ ಕುಲವೂ ಕುಟುಂಬವೂ ಎಷ್ಟರವು ಅಂದನು. ಸೌಲನು ತನ್ನ ಮಗಳಾದ ಮೇರಬಳನ್ನು ದಾವೀದನಿಗೆ ಕೊಡತಕ್ಕ ಕಾಲ ಬಂದಾಗ ಅವನು ಅವಳನ್ನು ಮೆಹೋಲದ ಅದ್ರಿಯೇಲ್ ಎಂಬವನಿಗೆ ಮದುವೆ ಮಾಡಿಕೊಟ್ಟನು. ಸೌಲನ ಮಗಳಾದ ಮೀಕಲಳು ದಾವೀದನನ್ನು ಪ್ರೀತಿಸಿದಳು. ಇದು ಸೌಲನಿಗೆ ತಿಳಿದಾಗ ಅವನಿಗೆ ಸಂತೋಷವಾಯಿತು. ಸೌಲನು ದಾವೀದನಿಗೆ ಉರುಳಾಗಿರುವಂತೆಯೂ ಅವನು ಫಿಲಿಷ್ಟಿಯರ ಕೈಗೆ ಸಿಕ್ಕಿ ಬೀಳುವಂತೆಯೂ ಇವಳನ್ನು ಅವನಿಗೆ ಕೊಡುವೆನು ಅಂದುಕೊಂಡು ಅವನಿಗೆ, ನೀನು ನನ್ನ ಅಳಿಯನಾಗುವುದಕ್ಕೆ ಈಗ 2ನೇ ಸಂದರ್ಭ ಉಂಟಾಯಿತು ಎಂದು ಹೇಳಿದನು. ಅವನು ತನ್ನ ಸೇವಕರಿಗೆ, ನೀವು ದಾವೀದನಿಗೆ ಗುಪ್ತವಾಗಿ, ಅರಸನು ನಿನಗೆ ಒಲಿಯುತ್ತಾನೆ, ಅವನ ಎಲ್ಲ ಸೇವಕರು ನಿನ್ನನ್ನು ಪ್ರೀತಿಸುತ್ತಾರೆ, ನೀನು ಅರಸನ ಅಳಿಯನಾಗು ಎಂದು ಪುಸಲಾಯಿಸಿರಿ ಅಂದನು. ಆ ಸೇವಕರು ದಾವೀದನಿಗೆ ಹಾಗೇ ಹೇಳಿದಾಗ ಅವನು, ಅರಸನ ಅಳಿಯನಾಗುವುದು ಸಾಧಾರಣವಾದ ಸಂಗತಿಯೆಂದು ನೆನೆಸುತ್ತೀರೋ? ನಾನು ದರಿದ್ರನೂ ಅಲ್ಪನೂ ಆಗಿರುತ್ತೇನಲ್ಲ ಎಂದು ಉತ್ತರ ಕೊಟ್ಟನು. ದಾವೀದನು ಅಂದದ್ದನ್ನು ಸೇವಕರು ಸೌಲನಿಗೆ ತಿಳಿಸಿದರು. ಆಗ ಅವನು ಅವರಿಗೆ, ನೀವು ಹೋಗಿ ದಾವೀದನಿಗೆ, ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ತನ್ನ ಶತ್ರುಗಳಾದ ಫಿಲಿಷ್ಟಿಯರಿಗೆ ಮುಯ್ಯಿ ತೀರಿಸಿ ಅವರಲ್ಲಿನ 100 ಮಂದಿಯ ಮುಂದೊಗಲನ್ನು ತಂದುಕೊಡಬೇಕು ಅನ್ನುತ್ತಾನೆಂದು ಹೇಳಿರಿ ಎಂದು ಆಜ್ಞಾಪಿಸಿದನು. ದಾವೀದನನ್ನು ಫಿಲಿಷ್ಟಿಯರಿಂದ ಕೊಲ್ಲಿಸಬೇಕೆಂಬುದೇ ಇದಕ್ಕೆ ಕಾರಣ. ಸೇವಕರು ದಾವೀದನಿಗೆ ಈ ಮಾತುಗಳನ್ನು ತಿಳಿಸಿದಾಗ
ಅವನು ಅರಸನ ಅಳಿಯನಾಗುವುದಕ್ಕೆ ಒಪ್ಪಿದನು. ದಾವೀದನು ನೇಮಕವಾದ ದಿನಗಳು ಮುಗಿಯುವ ಮೊದಲೇ ತನ್ನ ಸೈನಿಕರೊಡನೆ ಹೊರಟು ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ಅಲ್ಲಿನ 200 ಜನರನ್ನು ಕೊಂದು ಮುಂದೊಗಲುಗಳನ್ನು ತಂದು ಅರಸನ ಅಳಿಯನಾಗುವುದಕ್ಕೋಸ್ಕರ ಅವುಗಳನ್ನು ಪೂರ್ಣವಾಗಿ ಅವನಿಗೆ ಒಪ್ಪಿಸಿದನು. ಆಗ ಸೌಲನು ತನ್ನ ಮಗಳಾದ ಮೀಕಲಳನ್ನು ಅವನಿಗೆ ಮದುವೆ ಮಾಡಿಕೊಟ್ಟನು. ಆಕೆಯು ಅವನನ್ನು ಬಹಳವಾಗಿ ಪ್ರೀತಿಸುವವಳಾದಳು. ಯೆಹೋವನು ದಾವೀದನ ಸಂಗಡ ಇದ್ದಾನೆಂದು ಸೌಲನು ತಿಳಿದು ಅವನಿಗೆ ಮತ್ತಷ್ಟು ಹೆದರುವವನಾಗಿ ಅವನ ನಿತ್ಯ ವೈರಿಯಾದನು. ಫಿಲಿಷ್ಟಿಯ ಪ್ರಭುಗಳು ಯುದ್ಧಕ್ಕೆ ಬಂದಾಗೆಲ್ಲ ಸೌಲನ ಸೇನಾಪತಿಗಳಲ್ಲಿ ದಾವೀದನೇ ಅಧಿಕ ಜಯಶೀಲನಾಗಿ ಬರುತ್ತಿದ್ದರಿಂದ ಅವನ ಹೆಸರು ಬಹು ಪ್ರಸಿದ್ಧವಾಯಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಉತ್ಕೃಷ್ಟವಾದಂಥ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವು ವಿಶ್ವಾಸವನ್ನು ಕೊಡುವಂಥದ್ದಾಗಿದೆ. ದೇವರ ವಾಕ್ಯವು ನಿತ್ಯವಾದದ್ದಾಗಿದೆ. ದೇವರ ವಾಕ್ಯವು ಸೃಷ್ಟಿಸುವ ಶಕ್ತಿಯುಳ್ಳದ್ದಾಗಿದೆ. ಆದ ಕಾರಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಅಮೂಲ್ಯ ವಾಕ್ಯವನ್ನು ಒಟ್ಟಾಗಿ ನಾವು ಎಂದು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಸಮುವೇಲನ ಗ್ರಂಥ 18ನೇ ಅಧ್ಯಾಯ. ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 18. 17ನೇ ಅಧ್ಯಾಯದಲ್ಲಿ ಬಹಳಷ್ಟು ನಾಟಕೀಯವಾದಂಥ ಒಂದು ಆ್ಯಕ್ಷನ್ ಮೂವಿ ಇದ್ದ ಹಾಗೆ ಒಂದು ದೊಡ್ಡ ಒಂದು ದೃಶ್ಯ, ಮರೆಯಲಾರದಂಥ ಒಂದು ದೃಶ್ಯ. ಒಂದು ಕಡೆ ಇಸ್ರಾಯೇಲರ ಅರಸನು ಸೌಲನು, ಇನ್ನೊಂದು ಕಡೆ ಫಿಲಿಸ್ಟಿಯರು ಮತ್ತು ಫಿಲಿಸ್ಟಿಯರ ರಾಜನಿದ್ದನು. ಅದರ ರಾಜನಿಗಿಂತಲೂ ಒಂದು ದೊಡ್ಡ ಪಾಠ ತಗೊಂಡಂಥ ವ್ಯಕ್ತಿ ಗೊಲ್ಯಾತನು. ಗೊಲ್ಯಾತ್ ಅಂದರೆ ಗಡಿಪಾರಾದವನು, ಪ್ರಕಟವಾದವನು, ಕಾಣಿಸಿಕೊಂಡಂಥವನು, ದೃಶ್ಯನಾದವನು, ಜಾಹೀರಾತು ಮಾಡುವವನು ಮತ್ತು ಪ್ರಸಿದ್ಧಪಡಿಸುವನು ಎಂಬುದಾಗಿ, ತೆರೆದಿರುವವನು ಎಂಬುದಾಗಿ ಅರ್ಥ ಈ ಗೊಲ್ಯಾತ್ ಎಂಬುದು. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕೂಡ ಸಮಸ್ಯೆಗಳು ಬಂದು ತೆರೆದಿರ್ತದೆ. ನಮ್ಮನ್ನು ಗಡಿಪಾರು ಮಾಡುವಂತೆ ಬಿಟ್ಟು ಹೋಗು ಎಂಬುದಾಗಿ, ನಮ್ಮನ್ನು ನಿರೀಕ್ಷೆ ಇಲ್ಲದವರನ್ನಾಗಿ ಮಾಡುವಂತೆ ಕಾಣಿಸಿಕೊಳ್ತದೆ, ಪ್ರಕಟವಾಗ್ತದೆ ಸಮಸ್ಯೆಗಳು. ಗೊಲ್ಯಾತನ ಹಾಗೆ ಈ ರೀತಿಯಾಗಿ ಕಡಿದಾದಂಥ ಒಂದು ಸ್ಥಳ, ಪರ್ವತ ಮತ್ತು ತಗ್ಗು ನಡುವೆ. ಅಂಥ ಸನ್ನಿವೇಶದಲ್ಲಿ ಗೊಲ್ಯಾತನ ಬಂದು ಬೆಳಗ್ಗೆ ಸಾಯಂಕಾಲ 40 ದಿವಸ ಒಂದು ಸವಾಲು ಹಾಕ್ತಾ ಇದ್ದನು, ನಿಮ್ಮಲ್ಲಿ ಯಾರಾದರೂ ಒಬ್ಬನು ಬರಲಿ ಎಂಬುದಾಗಿ. ಒಬ್ಬ ಮನುಷ್ಯನ ಒಂದು ಮಹತ್ವ ಬಹಳ ಪ್ರಾಮುಖ್ಯ. ದೇವರ ಚರಿತ್ರೆಯಲ್ಲಿ, ದೇವರ ಪುಸ್ತಕದಲ್ಲಿ, ದೇವರ ಯೋಜನೆಯಲ್ಲಿ ಒಬ್ಬ ಸೂಕ್ತ ವ್ಯಕ್ತಿ, ಸರಿಯಾದ ವ್ಯಕ್ತಿ, ತಕ್ಕ ವ್ಯಕ್ತಿ, ಒಬ್ಬ ವ್ಯಕ್ತಿ ದೇವರ ಚರಿತ್ರೆಯಲ್ಲಿ, ದೇವರ ಯೋಜನೆಯಲ್ಲಿ, ದೇವ ಜನರಲ್ಲಿ, ದೇವರ ಕೆಲಸದಲ್ಲಿ ಬಹು ಪ್ರಾಮುಖ್ಯ. ಮತ್ತು ಲಕ್ಷಾಂತರ ಜನರು ಈ ಕಡೆ ಇದ್ದರು. ಈ ಕಡೆ ಇಸ್ರಾಯೇಲರ ಕಡೆ ಲಕ್ಷಾಂತರ ಜನರು, ಇಸ್ರಾಯೇಲರ ಕಡೆ ಲಕ್ಷಾಂತರ ಜನರಿದ್ದ ಹಾಗೆ ಫಿಲಿಸ್ಟಿಯರ ಕಡೆ ಬಹುಶಃ ಲಕ್ಷಾಂತರ ಜನರು. ಆದರೆ ದೇವರಿಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿ. ವೈರಿಗೂ ಕೂಡ ಬೇಕಾಗಿರೋದು ಒಬ್ಬ ವ್ಯಕ್ತಿ. ಆ ಲೆಕ್ಕದಲ್ಲಿ ನೋಡುವಾಗ ದಾವೀದನು ಸಿಕ್ಕಿದನು. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಅಪೊಸ್ತಲರ ಕೃತ್ಯಗಳಲ್ಲಿ ಇರುವಂಥ ಒಂದು ವಾಕ್ಯ, 13ನೇ ಅಧ್ಯಾಯದಲ್ಲಿ ಇರುವಂಥ ವಾಕ್ಯ ಮತ್ತು
22ನೇ ವಚನದಲ್ಲಿ ಇರುವಂಥ ವಾಕ್ಯವನ್ನು ನಿಮಗಾಗಿ ಓದ್ತೇನೆ. ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು. ದಾವಿದ ನನಗೆ ಸಿಕ್ಕಿದನು ಎಂಬುದಾಗಿ ದೇವರು ಹೇಳ್ತಾನೆ. ಆದ ಕಾರಣ ನೀವು ನಾನು ಕೂಡ ದೇವರಿಗೆ ಲಭ್ಯವಾಗುವ ವ್ಯಕ್ತಿಯಾಗಿರೋಣ. ಇನ್ನೊಂದು ಸಾರಿ ಹೇಳ್ತೇನೆ, ನೀವು ನಾನು ದೇವರಿಗೆ ಲಭ್ಯವಾಗಿರುವ ವ್ಯಕ್ತಿಯಾಗಿರೋಣ. ಮೇ ವಿ ಬಿ ದಿ ಕೈಂಡ್ ಆಫ್ ಪೀಪಲ್ ಪರ್ಸನ್ ಗಾಡ್ ಈಸ್ ಲುಕಿಂಗ್ ಫಾರ್, ಸೊ ದಟ್ ವಿ ಬಿ ಅವೈಲಬಲ್. ಯಾರೋ ಒಬ್ಬರು ಹೇಳಿದರು, ದೇವರು ನಮ್ಮ ಎಬಿಲಿಟಿಯನ್ನು ನೋಡೋದಿಲ್ಲ, ಅವೈಲಬಿಲಿಟಿಯನ್ನು ನೋಡುವ ಆತನಾಗಿದ್ದಾನೆ ಅಂತ ಹೇಳ್ಬಿಟ್ಟು. ಅಂದರೆ ದೇವರು ನಮ್ಮ ಸಾಮರ್ಥ್ಯವನ್ನು, ನಮಗಿರುವಂಥ ಚಾತುರ್ಯವನ್ನು, ತಲಾಂತುಗಳನ್ನು ಆತನು ನೋಡದೆ ನಮಗಿರುವಂಥ ಲಭ್ಯತನ ನಾವು ದೇವರಿಗೆ ದೊರಕುವವರಾಗಿರಬೇಕು ಎಂಬುದನ್ನೇ ನೋಡ್ತಾನೆ. ಅಂದು ದಾವಿದನು ದೇವರಿಗೆ ದೊರಕಿದನು, ಸಿಕ್ಕಿದನು. ಸುಮಾರು 30 ವಿಶ್ವಾಸದ ಎಕ್ಸ್ಪ್ರೆಷನ್ಸ್ ಅವನಲ್ಲಿತ್ತು. ಆ ವಿಶ್ವಾಸದಿಂದ ದಾವಿದನು ಗೋಲ್ಯಾತನನ್ನು ಕೊಂದು ಹಾಕಿದನು. 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಭಾಳ ಆಶ್ಚರ್ಯವಾದಂಥ ಮತ್ತು ಸಾಮೀಪ್ಯವಾದಂಥ, ಆತ್ಮೀಯವಾದಂಥ ಮತ್ತು ಅದೇ ಸಂದರ್ಭದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಅನುಭವವನ್ನು ನಾವು ನೋಡ್ತೇವೆ. ಇದು ಬಹಳ ವಿಶೇಷವಾದಂಥ ಒಂದು ಅನುಭವ. ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಮಾತ್ರ ಬಹಳ ಸ್ಪಷ್ಟವಾಗಿ ಬರೆದಂಥ ಅನುಭವ. ಅದೇನಾಗಿದೆ ನೋಡಿಕೊಳ್ಳೋಣ್ರಿ. ಮೊದಲನೇ ಸಮುವೇಲ 18ನೇ ಅಧ್ಯಾಯದಲ್ಲಿ ದಾವಿದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತಾನನ ಪ್ರಾಣವು, ಸೌಲನ ಮಗನು, ರಾಜಕುಮಾರ, ರಾಜಪುತ್ರನಾದಂಥ ಯೋನಾತಾನನು, ಯೋ ಅಂತ ಹೇಳಿದರೆ ಯೆಹೋವನು, ದೇವರು, ಇರುವಾತನು, ಯೆಹೋವನ ನಾಥಾನ್ ಕೊಡುಗೆ, ಯೆಹೋವನು ಕೊಟ್ಟನು, ಯೆಹೋವನ ಕೊಡುಗೆ, ಯೆಹೋವನಿಂದ ಕೊಡಲ್ಪಟ್ಟನು ಎಂಬುದಾಗಿ ಕೂಡ ಹೇಳ್ಬೋದು. ಆದ ಕಾರಣ ಯೆಹೋವನಿಂದ, ದೇವರಿಂದ ಕೊಡಲ್ಪಟ್ಟವನ ಆ ಪ್ರಾಣವು ದಾವಿದನ ಪ್ರಿಯನ ಪ್ರಾಣದೊಡನೆ ಒಂದಾಯಿತು. ವಾವ್! ಇಂಥ ಅನುಭವ ಮನುಷ್ಯರಲ್ಲಿ ಆಗಲಿಕ್ಕೆ ಸಾಧ್ಯನಾ? ಸಾಧ್ಯ. ಸುಮಾರು 3000 ವರ್ಷಗಳ ಹಿಂದೆ ಇದಾಯ್ತಲ್ಲ, ಈಗಲೂ ಆಗುವ ಸಾಧ್ಯ. ಹೌದು, ಯೋನಾತಾನನ ಪ್ರಾಣವು ದಾವಿದನ ಪ್ರಾಣದೊಡನೆ ಒಂದಾಯಿತು. ಇಂಥ ಒಂದು ಅನುಭವ ವಿಶ್ವಾಸಿಗಳಾದಂಥ ನಮ್ಮ ಜೀವನದಲ್ಲಿ ಆದರೆ ಅದು ಮಹತ್ವಪೂರ್ಣವಾದದ್ದು. ಅದಕ್ಕೆ ಒಂದೇ ಕಾರಣ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಕಾರಣವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತಿನಿಂದ ನಾನು ರುಜುಪಡಿಸಲಿಕ್ಕೆ ದಯವಿಟ್ಟು ಅನುಮತಿಸಿರಿ. ಅದು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಮತ್ತು 19ನೇ ವಚನದಲ್ಲಿ ಇರುವಂಥ ವಾಕ್ಯ. ಮತ್ತಾಯ 18:19, ಮ್ಯಾಥ್ಯೂ 18:19. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯದಲ್ಲಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿ ನೆರವೇರುವುದು. ಪರಲೋಕ, ಭೂಲೋಕ ಇವೆರಡನ್ನು ಪ್ರಭಾವಿಸುವಂಥ ವ್ಯಕ್ತಿ ಯಾರು? ದೇವರು ನಿಶ್ಚಯವಾಗಿ ಪರಲೋಕ, ಭೂಲೋಕ. ಆದರೆ ಆ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಹೇಳುವಂಥ ಒಂದು ಮಾತೇನೆಂದರೆ, ಪರಲೋಕವನ್ನು ಭೂಲೋಕವನ್ನು ಪ್ರಭಾವಗೊಳಿಸುವಂಥ ವ್ಯಕ್ತಿ ಯಾರಂದರೆ ಒಂದೇ ಮನಸ್ಸಿರುವ ಇಬ್ಬರು ವ್ಯಕ್ತಿಗಳು. ವಾವ್!
ಇದನ್ನು ನಾನು 42 ವರ್ಷಗಳ ಸೇವೆಯಿಂದ ನಾನು ಹುಡುಕ್ತಾ ಇದ್ದೇನೆ, ಅಷ್ಟು ಈಸಿ ಅಲ್ಲ. 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೊದಲನೇ ಸಮುವೇಲನ ಗ್ರಂಥದಲ್ಲಿ ಯೋನಾತಾನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು, ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಯೋನಾತಾನನು ದಾವೀದನನ್ನು ತನ್ನ ಪ್ರಾಣದಂತೆ ಪ್ರೀತಿಸತೊಡಗಿದನು. ಅಂದಿನಿಂದ ಸೌಲನು ದಾವೀದನನ್ನು ತನ್ನ ತಂದೆ ಮನೆಗೆ ಹೋಗಗೊಡದೆ ಇಲ್ಲೇ ಇರಲಿ ಅಂತ ಹೇಳಿದಾಗ ಯೋನಾತಾನನು ದಾವೀದನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದ್ದರಿಂದ ಮುಂದೆ ಏನು? ಯೋನಾತಾನನು ದಾವೀದನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು. ವಾವ್! ನಾವು ಮಾಡಿಕೊಳ್ಬಹುದಾ ಒಡಂಬಡಿಕೆ? ಮಾಡಿಕೊಳ್ಬಹುದು, ತಪ್ಪೇನಿಲ್ಲ. ಪೂರ್ವಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದದ್ದೆಲ್ಲ ನಮ್ಮ ಒಂದು ಮಾರ್ಗದರ್ಶನಕ್ಕಾಗಿ, ನಮ್ಮ ನಿರೀಕ್ಷೆಗಾಗಿ, ನಮ್ಮ ಕಲಿಯುವಿಕೆಗಾಗಿ. ಸರಿ, ಆ ರೀತಿಯಾಗಿ ಆಯ್ತಲ್ವ? ತನ್ನ ಪ್ರಾಣದಂತೆ ಪ್ರೀತಿ ಒಡಂಬಡಿಕೆಯನ್ನು ಮಾಡಿಕೊಂಡನು. ಆ ಒಡಂಬಡಿಕೆಯನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಅವರು ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ. ತನ್ನ ಮೈಯಲ್ಲಿದ್ದ ನಿಲುವಂಗಿಯನ್ನು, ಯುದ್ಧ ವಸ್ತ್ರಗಳನ್ನು, ಕತ್ತಿ ಬಿಲ್ಲು ನಡುಕಟ್ಟುಗಳನ್ನು ದಾವೀದನಿಗೆ ಕೊಟ್ಬಿಟ್ನು. ಈಗ ರಾಜ್ಕುಮಾರನ ವಸ್ತ್ರವನ್ನು ತೆಗೆದು ಕುರುಬನಾಗಿರುವಂಥ ಒಬ್ಬ ವ್ಯಕ್ತಿಗೆ ಕೊಟ್ಟರೆ, ಆ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿದ್ದೇವೆ ಅಂದ್ಕೊಳ್ರಿ, ಅಥವಾ ನೀವು ಅಲ್ಲಿ ಹೋಗಿದ್ದೀರಿ. ರಾಜ್ಕುಮಾರನ ಯಾರೆಂಬ ಪ್ರಶ್ನೆಗೆ ನೀವೇನು ಹೇಳ್ಬೋದು? ದಾವೀದನೇ ರಾಜ್ಕುಮಾರನ, ಯಾಕಂದರೆ ರಾಜ್ಕುಮಾರನ ಡ್ರೆಸ್ ಹಾಕ್ಕೊಂಡಿದ್ದಾನೆ, ರಾಜ್ಕುಮಾರ್ ಬೇಕಾದ ಆಯುಧಗಳನ್ನು ಅವನು ಧರಿಸ್ಕೊಂಡಿದ್ದಾನೆ ಅಂತ ನಾವು ಹೇಳ್ಬೋದು. ಆದರೆ ನಿಜಕ್ಕೂ ರಾಜಕುಮಾರನಂತೆ ತೋರುವಂತೆ ಮಾಡಿದವನು ಯಾರು? ಯೋನಾತಾನನು. ನಿಜವಾದ ರಾಜಕುಮಾರನ ಯಾರು? ಯೋನಾತಾನನೇ. ಆದರೆ ಈ ಒಡಂಬಡಿಕೆಯಲ್ಲಿ ಇರುವಂಥ ಒಂದು ವೈಶಿಷ್ಟ್ಯತೆ ಏನಂದರೆ, ದಿ ಸ್ಪೆಷಾಲಿಟಿ ಆಫ್ ಕವನೆಂಟ್ ಈಸ್ ಮೇಕ್ ಅದರ್ ಪರ್ಸನ್ ಲುಕ್ ಗ್ಲೋರಿಯಸ್ ಇನ್ ಯುವರ್ ಸೈಟ್. ಮತ್ತೊಬ್ಬ ವ್ಯಕ್ತಿಯನ್ನು ನಿನ್ನ ದೃಷ್ಟಿಯಲ್ಲಿ ಮಹಿಮೆಯುಳ್ಳಂಥ, ಮಹಿಮಾಕರವಾದಂಥ ರೀತಿಯಲ್ಲಿ ಮಾಡುವಂಥದ್ದು ಒಡಂಬಡಿಕೆಯ ಶ್ರೇಷ್ಠತೆ. ದೇವರು ಇದನ್ನೇ ನಮಗೆ ಮಾಡಿದ್ದಾನೆ. ಯೇಸು ಕ್ರಿಸ್ತನನ್ನು ಅಷ್ಟು ಮಹಿಮೆಯುಳ್ಳವನಾಗಿ ನೋಡದೆ ಆತನನ್ನು ಜಜ್ಜುವುದೇ ದೇವರ ಸಂಕಲ್ಪವಾಗಿತ್ತು. ಆದರೆ ಆತನ ಜಜ್ಜುವಿಕೆಯಿಂದ ನಾವು ದೇವಪುತ್ರರಾದೆವು, ನಾವು ಮಹಿಮೆಯುಳ್ಳವರಾಗಿದ್ದೆವು. ಮಹಿಮಾ ಪದವಿಗೆ ನಮ್ಮನ್ನು ಸೇರಿಸಿದನು. ಸರಿ, ಸೌಲನು ದಾವೀದನನ್ನು ತನ್ನ ಕಡೆನೇ ಇಟ್ಕೊಂಡಿದ್ದಾನೆ. ಆದರೆ ಒಂದು ಸಮಸ್ಯೆ ಒಂದಿನ ಬರ್ತಾ ಇದ್ದಾಗ, ದಾವೀದನು ಫಿಲಿಸ್ಟಿಯರನ್ನು ಅವರ ಮೇಲೆ ಜಯ ಹೊಂದ್ಬಿಟ್ಟು ಬರ್ತಾ ಇದ್ದಾಗ ಎಲ್ಲ ಇಸ್ರಾಯೇಲ್ರ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ಒಂದು ಹಾಡು ಹಾಡ್ತಿದ್ರಂತೆ. ಭಾಳ ಡೇಂಜರಸ್ ಹಾಡು, ಭಾಳ ಒಳ್ಳೆ ಹಾಡೇ. ಆದರೆ ಆ ಹಾಡಿನಿಂದ ದಾವೀದನಿಗೆ ಸಮಸ್ಯೆ ಪ್ರಾರಂಭವಾಯಿತು. ಏನಂತ ಹಾಡಿದರು? ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. ಆವಾಗ ಸೌಲನಿಗೆ ಭಾಳ ಅಪ್ಸೆಟ್ ಆಗ್ತಾನೆ. ನನ್ನನ್ನು, ಅಂದರೆ ನಾನು ಸೀನಿಯರು, ನನ್ನನ್ನು 1000ಕ್ಕೆ ಹೋಲಿಕೆ ಮಾಡಿದ್ದಾರೆ, ಆದರೆ ದಾವೀದನನ್ನು 10,000ಕ್ಕೆ ಹೋಲಿಕೆ ಮಾಡಿದ್ದಾರಲ್ಲ. ಅಂದರೆ 10 ಪಟ್ಟು ಸೌಲನಿಗಿಂತಲೂ ಶ್ರೇಷ್ಠನು, ಸ್ಪೆಷಲು, ಬಲವಂತನು, ಪ್ರಭಾವಶಾಲಿ ದಾವೀದನು ಎಂಬುದಾಗಿ ಆ ಹಾಡಿನಲ್ಲಿ ಇಂಡೈರೆಕ್ಟಾಗಿ ಹೇಳಲಾಗಿತ್ತು. ಆದ ಕಾರಣ ಅಂದಿನಿಂದ ಈ ಮಾತುಗಳಿಂದ ಅಥವಾ ಆ ಲೇಡೀಸ್ ಹಾಡಿದ ಹಾಡಿನಿಂದ ಸೌಲನಿಗೆ ದಾವೀದನ ಮೇಲೆ ದ್ವೇಷ ಸ್ಟಾರ್ಟ್ ಆಯಿತು. ಆದ ಕಾರಣ ಹೇಗಾದರೂ ಅವನನ್ನು ಸಾಯಿಸಬೇಕು ಎಂಬುದಾಗಿ ರಾಜನು, ಹೌದು, ದೇಶಕ್ಕಾಗಿ ಹೋರಾಡಿ, ದೇಶಕ್ಕಾಗಿ ತನ್ನ
ಪ್ರಾಣವನ್ನು ಕೂಡ ಹಿಂದೆಗೆಯದೆ ಮುಂದೆ ಹೋಗಿ ದೊಡ್ಡ ಜಯವನ್ನು ತಂದಂಥ ಈ ದಾವಿದನನ್ನು ಅರಸನು ಈಗ ಕೊಲ್ಲಬೇಕಂತಿದ್ದಾನೆ. ಜೂನಿಯರನ್ನು ಫಿನಿಷ್ ಮಾಡಬೇಕಂತಿದ್ದಾನೆ. ಆ ರೀತಿಯಾಗಿದ್ದಾಗ ಒಂದಿನ ಒಂದು ಈಟಿ ತಗೊಂಡು ಅವನನ್ನು ತಿವಿಲಿಕ್ಕೆ ಟ್ರೈ ಮಾಡಿದಾಗ ದಾವಿದನು ತಪ್ಪಿಸ್ಕೊಳ್ತಾನೆ. ಯಾಕೆ ತಪ್ಪಿಸ್ಕೊಳ್ತಾನೆ ಅಂತೇಳಿದ್ರೆ, ಮೊದಲನೇ ಸಮುವೇಲ 18:12 ಯೆಹೋವನು ಸೌಲನನ್ನು ಬಿಟ್ಟು ದಾವಿದನ ಸಂಗಡ ಇದ್ದುದರಿಂದ ಅವನು ತಪ್ಪಿಸ್ಕೊಳ್ತಾನೆ. ಮತ್ತು ಸೌಲನಿಗೂ ಭಯ ಆಗ್ತದೆ. ಕಿಂಗ್ ರಾಜ ಬಂದು ಈಗ ಕುರುಬನಿಗೆ ನೋಡಿ ಭಯಪಡ್ತಾನೆ. ಕುರುಬನಾಗಿದ್ದರೂ ಕೂಡ ರಾಜನ ಒಂದು ಸೈನ್ಯದಲ್ಲಿ ಅವನು ಸೇನಾಪತಿಯಾಗಿ ನೇಮಿಸಲ್ಪಟ್ಟಿದ್ದನು ದಾವಿದನು. ಆದರೆ ಅವನನ್ನು ಈಗ ನನ್ನ ಹತ್ರನೇ ಇದ್ದರೆ ಸೇನಾಪತಿ ನನಗೆ ಭಾಳ ಅಪ್ಸೆಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಸೌಲನ ಏನು ಮಾಡ್ತಿದ್ದಾನೆ, ಸಹಸ್ರಾಧಿಪತಿಯನ್ನಾಗಿ ನೇಮಿಸಿಬಿಟ್ಟು ಸ್ವಲ್ಪ ದೂರ ಇರಲಿ ಅಂತ ಹೇಳುವಾಗ ಅವನು ದಳಪತಿಯಾಗಿ ಹೋಗುತ್ತಾ ಬರ್ತಾ ಸ್ವಲ್ಪ ಟ್ರಾವೆಲ್ ಮಾಡುವಂಥ ಪ್ರಯಾಣ ಮಾಡುವಂಥ ಕೆಲಸ ಕೊಡ್ತಾನೆ. ಯಾಕಂದರೆ ಯಾವಾಗಲೂ ಜೊತೆಯಲ್ಲಿ ಇರೋಕ್ಕಿಂತಲೂ, ಯಾಕಂದರೆ ಜೊತೆಯಲ್ಲೇ ಇದ್ದರೆ ಅವ್ರಿಗೆ ಭಾಳ ಟೆನ್ಷನ್ ಆಗ್ತಾ ಇರ್ತದೆ, ಆ ದ್ವೇಷ ಹೆಚ್ಚಾಗ್ತಾ ಇರ್ತದೆ, ಅದು ನೋಡಬಾರ್ದು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಆದರೆ ಇವನು ಭಾಳ ವಿವೇಕದಿಂದ ನಡ್ಕೊಳ್ತಾ ಇದ್ದ ದಾವಿದನು. ಯಾಕಂದ್ರೆ ದೇವರು ಅವನ ಸಂಗಡ ಇದ್ದ. ಭಾಳ ಇಂಪಾರ್ಟೆಂಟ್. ಯಾರೋ ಹೇಳಿದರು, ಒನ್ ಮ್ಯಾನ್ ವಿತ್ ಗಾಡ್ ಈಸ್ ಮೆಜಾರಿಟಿ. ಒಬ್ಬ ವ್ಯಕ್ತಿಯ ಸಂಗಡ ದೇವರಿದ್ದರೆ ಅವನೇ ಬಹುಪಾಲಿನ ವ್ಯಕ್ತಿ ಎಂಬುದಾಗಿ. ಈಗ ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ಸಮುವೇಲನಂತ ಒಬ್ಬ ಮನುಷ್ಯನಿದ್ದಾನೆ. ಸಮುವೇಲ ಅಂದರೆ ಕೇಳಲ್ಪಟ್ಟವನು, ದೇವರಿಂದ ಕೇಳಲ್ಪಟ್ಟವನು ಅಂತ. ಈಗ ಇನ್ನೊಬ್ಬ ಭಕ್ತಿವಂತನು ರೆಡಿ ಆಗ್ತಾ ಇದ್ದಾನೆ. ದೇವರ ಸಂಗಡ ಇದ್ದಂಥವನು ಅಥವಾ ದೇವರ ಅವನ ಸಂಗಡ ಇದ್ದಂಥ ಒಬ್ಬ ವ್ಯಕ್ತಿ. ಹಿ ವಾಸ್ ಎ ಕ್ಯಾರಿಯರ್ ಆಫ್ ಗಾಡ್. ಕುರಿಯರ್ ಅಂತ ಕೂಡ ಹೇಳ್ತೀವಲ್ಲ, ಕ್ಯಾರಿಯರ್ ಕುರಿಯರ್ ಎರಡೂ ಕೂಡ ದೇವರನ್ನು ಹೊತ್ತವನಾಗಿದ್ದನು. ದೇವರ ಸಾನ್ನಿಧ್ಯವನ್ನು ಹೊತ್ತವನು, ಅದನ್ನು ತಕ್ಕೊಂಡು ಹೋಗುವವನು ಆಗಿದ್ದನು ದಾವಿದನು. ಒಂದಿನ ಸೌಲನ ಅಂದ್ಕೊಳ್ತಾನೆ, ನನ್ನಿಂದ ಇವನ್ನ ಸಾಯಿಸ್ಲಿಕ್ಕಾಗಲ್ಲ, ಆದ ಕಾರಣ ವೈರಿಯ ಕಡೆ ಕಳಿಸ್ಬಿಟ್ರೆ ವೈರಿ ಇವರನ್ನು ಸಾಯಿಸುವೆ, ವೈರಿಯ ಕೈಯಿಂದ, ಫಿಲಿಸ್ಟಿಯರ ಕೈಯಿಂದ ಸಾಯಲಿ ಅಂತ ಹೇಳ್ಬಿಟ್ಟು ಯಾರಾದರೂ ಈ ರೀತಿಯಾಗಿ ಯುದ್ಧಗಳನ್ನು ನೀನು ನಡೆಸು, ಆಗ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಗ ಅವನು ಹೋಗಿ ಯುದ್ಧಕ್ಕೆ ಹೋಗಿರ್ತಾನೆ ದಾವಿದನು. ಆದರೆ ಟೈಮ್ ಬಂದಾಗ ಮಗಳನ್ನು ಕೊಡೋದಿಲ್ಲ ರೀ, ಬೇರೆಯವ್ರು ಕೊಟ್ಟು ಮದುವೆ ಮಾಡಿಸ್ಬಿಡ್ತಾನೆ ಅರಸನು. ಎರಡನೇ ಸಾರಿ ಇನ್ನೊಂದು ಅವಕಾಶವನ್ನು ದಾವಿದನಿಗೆ ಹೇಳ್ಕೊಡ್ತಾನೆ, ಇಂಡೈರೆಕ್ಟಾಗಿ ಬೇರೆಯವರಿಂದ. ಮಗಳನ್ನ ಮದುವೆ ಮಾಡ್ಕೋಬೇಕಾದ್ರೆ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು 100 ಜನರ ಮೇಲೆ, ಫಿಲಿಸ್ಟಿಯರ ಮೇಲೆ ಜಯ ಹೊಂದಿ ಬರಬೇಕಂತ ಹೇಳಿದ್ರೆ ದಾವಿದನು 200 ಜನರ ಮೇಲೆ ಜಯ ಹೊಂದಿದವನಾಗಿ ಬರ್ತಾನೆ. ಆದ ಕಾರಣ ಮೊದಲನೇ ಸಾರಿ ಅವನ ಮಗಳನ್ನು ಕೊಡಲಿಲ್ಲ, ಮೊದಲನೇ ಮಗಳನ್ನು. ಈಗ ಎರಡನೇ ಮಗಳಾದಂಥ ಅವನು ಮೀಕಲನ್ನು ದಾವಿದನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೆ. ಈಗ ದಾವಿದನನ್ನು ಪ್ರೀತಿಸಿದವರು ಬಹಳ ಜನರಿದ್ದರು. ಉದಾಹರಣೆಗೆ ಇಸ್ರಾಯೇಲರು, ಯಹೂದ್ಯರು ದಾವಿದನನ್ನು ಬಹಳವಾಗಿ ಪ್ರೀತಿಸಿದ್ರಂತೆ. ಮೊದಲನೇ ಸಮುವೇಲ 18:16. ಮತ್ತು ಮೀಕಳು ಕೂಡ ದಾವಿದನನ್ನು ಬಹಳವಾಗಿ ಪ್ರೀತಿಸಿದ್ಲಂತೆ. ಮೊದಲನೇ ಸಮುವೇಲ 18:28. ಅಷ್ಟೇ ಅಲ್ಲ, ಯೋನಾತಾನನು ಕೂಡ ದಾವಿದನನ್ನು ಬಹಳವಾಗಿ ಪ್ರೀತಿಸ್ತಿದ್ದ, ಬಹಳವಾಗಿ ಪ್ರೀತಿಸ್ತಾ ಇದ್ದಂತ ಹೇಳ್ಬಿಟ್ಟು 3 ಕಡೆಗಳಲ್ಲಿ ಮೊದಲನೇ ಸಮುವೇಲ 18:19 ಕೂಡ ಬರ್ತದೆ. ಹಾಗಾದರೆ ಮೊದಲನೇ ಸಮುವೇಲ 18ರಲ್ಲಿನೇ ಇವನು ಪ್ರೀತಿಯ ವ್ಯಕ್ತಿಯಾಗಿದ್ದನು. ಪ್ರಿಯನು, ದಾವಿದ ಅಂದರೆ ಪ್ರಿಯನು. ಆ ರೀತಿಯಾಗಿ ಇವನನ್ನು ಎಲ್ಲರೂ, ದೇಶದವರು ಪ್ರೀತಿ ಮಾಡ್ತಿದ್ದರು. ಸೌಲನು ಕೂಡ ಪ್ರೀತಿ ಮಾಡ್ತಾ ಇದ್ದ, ಹೆಂಡತಿ ಮೀಕಳನ್ನು ಕೂಡ ಪ್ರೀತಿ ಮಾಡ್ತಿದ್ಲು, ರಾಜಪುತ್ರ ಯೋನಾತಾನ ಕೂಡ ಪ್ರೀತಿ ಮಾಡ್ತಾ ಇದ್ದ. ಈ ರೀತಿಯಾಗಿ
ಸೌಲನ ಸೇನಾಪತಿಗಳಲ್ಲಿ ದಾವಿದನೇ ಅಧಿಕ ಜಯಶೀಲನಾಗಿ ಬರ್ತಾ ಇದ್ದ. ಅವನ ಹೆಸರು ಪ್ರಸಿದ್ಧವಾಗ್ತಾ ಇತ್ತು. ಹೌದು, ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಮೊದಲನೇ ಸಮುವೇಲನ ಗ್ರಂಥ 18ನೇ ಅಧ್ಯಾಯ. ಮತ್ತೊಂದು ಆವೃತ್ತಿ ನೆನಪಿಟ್ಕೊಳ್ಳೋಣ. ಒಡಂಬಡಿಕೆ, ಒಡಂಬಡಿಕೆ, ಒಡಂಬಡಿಕೆ ಜೀವನ. ಫ್ರೆಂಡ್ಶಿಪ್ ಒಂದು ಮಟ್ಟ, ಅದಕ್ಕಿಂತಲೂ ಉನ್ನತವಾದದ್ದು ಫೆಲೋಶಿಪ್, ಅನ್ಯೋನ್ಯತೆ. ಅದಕ್ಕಿಂತಲೂ ಉನ್ನತವಾದದ್ದು ಕವನೆಂಟ್ಶಿಪ್, ಒಡಂಬಡಿಕೆತನ. ಅಂಥ ಒಂದು ಅನುಭವದಿಂದ ಭೂಲೋಕದಲ್ಲಿ ನಾವು ಸಂಬಂಧ ಮಾಡಿಕೊಂಡವರಾಗಿ ಜೀವಿಸುವಂತೆ ದೇವರು ಸಹಾಯ ಮಾಡಲಿ. ಮೊದಲನೇ ಸಮುವೇಲ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 18. And it came to pass, when he had made an end of speaking unto Saul, that the soul of Jonathan was knit with the soul of David, and Jonathan loved him as his own soul. And Saul took him that day, and would let him go no more home to his father's house. Then Jonathan and David made a covenant, because he loved him as his own soul. And Jonathan stripped himself of the robe that was upon him, and gave it to David, and his garments, even to his sword, and to his bow, and to his girdle. And David went out whithersoever Saul sent him, and behaved himself wisely. And Saul set him over the men of war, and he was accepted in the sight of all the people, and also in the sight of Saul's servants. And it came to pass, as they came, when David was returned from the slaughter of the Philistine, that the women came out of all cities of Israel, singing and dancing, to meet King Saul, with tabrets, with joy, and with instruments of music. And the women answered one another as they played, and said, Saul hath slain his thousands, and David his 10,000s. And Saul was very wroth, and the saying displeased him. And he said, They have ascribed unto David 10,000s, and to me they have ascribed but thousands, and what can he have more but the kingdom? And Saul eyed David from that day and forward. And it came to pass on the morrow, that the evil spirit from God came upon Saul, and he prophesied in the midst of the house. And David played with his hand, as at other times, and there was a javelin in Saul's hand. And Saul cast the javelin, for he said, I will smite David even to the wall with it. And David avoided out of his presence twice. And Saul was afraid of David, because the Lord was with him, and was departed from Saul. Therefore Saul removed him from him, and made him his captain over 1,000. And he went out and came in before the people. And David behaved himself wisely in all his ways, and the Lord was with him. Wherefore when Saul saw that he behaved himself very wisely, he was afraid of him. But all Israel and Judah loved David, because he went out and came in before them. And Saul said to David, Behold, my elder daughter Merab, her will I give thee to wife. Only be thou valiant for me, and fight the Lord's battles. For Saul said, Let not mine hand be upon him, but let the hand of the Philistines be upon him. And David said unto Saul, Who am I? And what is my life, or my father's family in Israel, that I should be son-in-law to the king? But it came to pass at the time when Merab Saul's daughter should have been given to David, that she was given unto Adriel the Maholathite to wife. And Michal Saul's daughter loved David, and they told Saul, and the thing pleased him. And Saul said, I will give him her, that she may be a snare to him, and that the hand of the Philistines may be against him. Wherefore Saul said to David, Thou shalt this day be my son-in-law in the one of the twain. And Saul commanded his servants, saying, Commune with David secretly, and say, Behold, the king hath delight in thee, and all his servants love thee. Now therefore be the king's son-in-law. And Saul's servants spake those words in the ears of David. And David said, Seemeth it to you a light thing to be a king's son-in-law, seeing that I am a poor man and lightly esteemed? And the servants of Saul told him, saying, On this manner spake David. And Saul said, Thus shall ye say to David, The king desireth not any dowry, but 100 foreskins of the Philistines, to be avenged of the king's enemies. But Saul thought to make David fall by the hand of the Philistines.
And when his servants told David these words, it pleased David well to be the king's son-in-law, and the days were not expired. Wherefore David arose and went, he and his men, and slew of the Philistines 200 men. And David brought their foreskins, and they gave them in full tale to the king, that he might be the king's son-in-law. And Saul gave him Michal his daughter to wife. And Saul saw and knew that the Lord was with David, and that Michal Saul's daughter loved him. And Saul was yet the more afraid of David, and Saul became David's enemy continually. Then the princes of the Philistines went forth, and it came to pass after they went forth that David behaved himself more wisely than all the servants of Saul, so that his name was much set by.